Epic Dharma presents ಸಂಸ್ಕೃತ ಶೀರ್ಷಿಕೆ ಗಂಗಾ ಶಂತನು ಸಂವಾದ. ಸಂಜಯ. ಮಹಾಯುದ್ಧಕ್ಕೂ ಬಹಳ ಹಿಂದಿನ ಮಾತು. ಕುರುವಂಶದ ರಾಜ ಶಂತನು ಪವಿತ್ರ ಗಂಗಾ ನದಿಯ ದಡದಲ್ಲಿ ಅಲೆಯುತ್ತಿದ್ದನು. ಅಲ್ಲಿ ಅವನು ಅತ್ಯಂತ ಸುಂದರವಾದ ಸ್ತ್ರೀಯೊಬ್ಬಳನ್ನು ಕಂಡನು. ಅವಳ ದಿವ್ಯ ಸೌಂದರ್ಯವು ಚಂದ್ರನಂತೆ ಹೊಳೆಯುತ್ತಿತ್ತು. ಅವಳ ಕಣ್ಣುಗಳಲ್ಲಿ ನದಿಯ ಆಳವಿತ್ತು. ಅವಳ ಸೌಂದರ್ಯಕ್ಕೆ ಮನಸೋತ ರಾಜನು ಅವಳನ್ನು ವಿವಾಹವಾಗಲು ಕೇಳಿದನು. ನಾನು ನಿನ್ನ ಪತ್ನಿಯಾಗುತ್ತೇನೆ ಮಹಾರಾಜನೇ, ಆದರೆ ನನ್ನದೊಂದು ಷರತ್ತು ಇದೆ. ನಾನು ಏನೇ ಮಾಡಿದರೂ ನೀನು ನನ್ನನ್ನು ಪ್ರಶ್ನಿಸಬಾರದು ಅಥವಾ ನನಗೆ ಕಠಿಣ ಮಾತುಗಳನ್ನು ಆಡಬಾರದು. ನೀನು ಈ ಮಾತನ್ನು ಮೀರಿದ ಕ್ಷಣವೇ ನಾನು ನಿನ್ನನ್ನು ಶಾಶ್ವತವಾಗಿ ತೊರೆದು ಹೋಗುತ್ತೇನೆ. ಪ್ರೀತಿಯ ಅಂಧಾಭಿಮಾನದಲ್ಲಿದ್ದ ಶಂತನು ಅದಕ್ಕೆ ಒಪ್ಪಿದನು. ವರ್ಷಗಳ ಕಾಲ ಅವರು ಸುಖವಾಗಿ ಬಾಳಿದರು. ಆದರೆ ಅವರ ಮೊದಲ ಮಗ ಹುಟ್ಟಿದಾಗ ರಾಣಿ ಯಾರಿಗೂ ಅರಗಿಸಿಕೊಳ್ಳಲಾಗದ ಕೆಲಸವೊಂದನ್ನು ಮಾಡಿದಳು. ಅವಳು ನವಜಾತ ಶಿಶುವನ್ನು ನದಿಯ ದಡಕ್ಕೆ ಕರೆದೊಯ್ದು ಸುಳಿಯುವ ನೀರಿಗೆ ಎಸೆದಳು. ಇದು ನನಗೆ ತೃಪ್ತಿ ನೀಡಿದೆ. ಶಂತನು ತನ್ನ ಆಣೆಗೆ ಕಟ್ಟುಬಿದ್ದಿದ್ದರಿಂದ ಮೌನವಾಗಿ ಈ ದಾರುಣ ದೃಶ್ಯವನ್ನು ನೋಡುತ್ತಿದ್ದನು. ಇದೇ ರೀತಿಯ ದುರಂತ 6 ಬಾರಿ ಮರುಕಳಿಸಿತು. 7 ಮಕ್ಕಳು ಹುಟ್ಟಿದರು. 7 ಜನ ಶಿಶುಗಳು ನೀರಿನಲ್ಲಿ ಮುಳುಗಿ ಹೋದವು. ರಾಜ್ಯದಲ್ಲಿ ಗುಸುಗುಸು ಕೇಳತೊಡಗಿತು. ಆದರೆ ರಾಜನು ಅವಳನ್ನು ಎಲ್ಲಿ ಕಳೆದುಕೊಳ್ಳುತ್ತೇನೋ ಎಂಬ ಭಯದಿಂದ ಸುಮ್ಮನಿದ್ದನು. 8ನೇ ಮಗ ಹುಟ್ಟಿದಾಗ ಶಂತನುವಿನ ತಾಳ್ಮೆ ಕಟ್ಟೆಯೊಡೆದಿತು. ಗಂಗೆಯು ಮತ್ತೆ ನದಿಯ ಕಡೆಗೆ ಹೋಗುತ್ತಿದ್ದಾಗ ಅವನು ಅವಳ ದಾರಿಯನ್ನು ಅಡ್ಡಗಟ್ಟಿದನು. ವರ್ಷಗಳಿಂದ ಅದಮಿಟ್ಟಿದ್ದ ಸಿಟ್ಟು ಅವನ ಕಂಠದಲ್ಲಿ ನಡುಗುತ್ತಿತ್ತು. ನಿಲ್ಲು! ಯಾರು ನೀನು, ಕ್ರೂರ ಹೆಣ್ಣೆ? ನಿನಗೆ ಹುಟ್ಟಿದ ಮಕ್ಕಳನ್ನೇ ನೀನು ಯಾಕೆ ಕೊಲ್ಲುತ್ತಿದ್ದೀಯಾ? ನಿನಗೆ ನಾಚಿಕೆಯಿಲ್ಲವೇ? ನೀನು ಕೊಟ್ಟ ಮಾತನ್ನು ಮುರಿದಿದ್ದೀಯಾ ರಾಜನೇ? ಸಕಲ ಲೋಕಗಳನ್ನು ಪವಿತ್ರಗೊಳಿಸುವ ಗಂಗೆ ನಾನು. ಈ ಮಕ್ಕಳು ಶಾಪದ ಕಾರಣದಿಂದ ಭೂಮಿಯಲ್ಲಿ ಹುಟ್ಟಿದ 8 ಜನ ವಸುಗಳು. ನಾನು 7 ಜನರನ್ನು ಅವರ ಶಾಪದಿಂದ ಮುಕ್ತಗೊಳಿಸಿದ್ದೇನೆ. ಆದರೆ ಈ 8ನೇ ಮಗ, ಇವನು ಬದುಕಲೇಬೇಕು. ಇವನಿಗೆ ಯುದ್ಧಕಲೆ ಮತ್ತು ಜ್ಞಾನವನ್ನು ಉಣಿಸಲು ನಾನೀಗ ಇವನನ್ನು ಕರೆದುಕೊಂಡು ಹೋಗುತ್ತೇನೆ. ಇವನು ಅದ್ವಿತೀಯ ವೀರನಾಗಿ, ವೇದಗಳಲ್ಲಿ ಪಾರಂಗತನಾಗಿ, ಯುದ್ಧದಲ್ಲಿ ಅಜೇಯನಾಗಿ ಬೆಳೆಯುತ್ತಾನೆ. ಇವನು ಸಿದ್ಧನಾದಾಗ ನಾನಿವನನ್ನು ನಿನಗೆ ಹಿಂದಿರುಗಿಸುತ್ತೇನೆ. ಆದರೆ ನೆನಪಿಡು ರಾಜನೇ, ಇವನ ಜೀವನ ಬಹಳ ದೀರ್ಘವಾಗಿರುತ್ತದೆ ಮತ್ತಿವನು ಅಪಾರ ಜವಾಬ್ದಾರಿಯ ಹೊರೆಯನ್ನು ಹೊರಬೇಕಾಗುತ್ತದೆ. ಮಗುವನ್ನು ತನ್ನ ತೋಳುಗಳಲ್ಲಿ ಹಿಡಿದು ದೇವಿಯು ನದಿಯೊಳಗೆ ಕಣ್ಮರೆಯಾದಳು. ಶಂತನು ಮುರಿದ ಹೃದಯ ಮತ್ತು ಖಾಲಿ ತೊಟ್ಟಿಲಿನೊಂದಿಗೆ ಮೌನವಾಗಿ ಉಳಿದನು. ಮಹಾನ್ ವಿಧಿಯ ಬೀಜಗಳು ಅಂದು ನದಿಯ ನೀರಿನಲ್ಲಿ ಬಿತ್ತಲ್ಪಟ್ಟವು. More epics at epicdharma.com